ಬೆಂಗಳೂರಿನಲ್ಲಿ ಮಳೆ ಆದ ನಂತರ ಇಡೀ ಬೆಂಗಳೂರೇ ಮುಳುಗಿ ಹೋಗ್ತಾ ಇದೆ. ಆಗ ಯೋಚನೆ ಮಾಡ್ತಾ ಇದ್ದೆ, ಈಗಲಾದ್ರೂ ಬಿಬಿಎಂಪಿ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾರಾ ಇಲ್ವಾ ಅಂತ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ, ಕೆರೆಗಳ ಮೇಲೆ ಮನೆಯನ್ನ ಕಟ್ಕೊಂಡು ಈಗ ಇವತ್ತು ಇಡೀ ಬೆಂಗಳೂರೇ ಮುಳುಗ್ತಾ ಇದೆ. ಇನ್ಮೇಲಾದ್ರೂ ಅದನ್ನ ತೆರವು ಮಾಡಿಸುವಂತ ಕಾರ್ಯ ಆಗುತ್ತಾ? ಜೆಸಿಬಿ ಘರ್ಜಿಸುತ್ತಾ? ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮುಂದಿನ ವಾರದಿಂದ ಆಪರೇಷನ್ ಡೆಮಾಲಿಶ್ ಶುರು. ಒತ್ತುವರಿದಾರರ ವಿರುದ್ಧ ಜೆಸಿಬಿ ಗರ್ಜನೆ ಫಿಕ್ಸ್. ಬೆಂಗಳೂರಿನ 1500 ಕಡೆ ರಾಜಕಾಲುವೆ ತೆರವು ಬಾಕಿ ಇದೆ. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು ಮಾಡಲಾಗಿದೆ. ಮಳೆಗಾಲಕ್ಕೂ ಮುಂಚಿತವಾಗಿ ಡೆಮಾಲಿಶ್ಗೆ ಸಿಎಂ ಸೂಚಿಸಿದ್ದಾರಂತೆ. ಸಿಎಂ ಸೂಚನೆ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಸರ್ವೆ ಇಲಾಖೆಯಿಂದ ರಾಜಕಾಲುವೆ ಒತ್ತುವರಿ ವರದಿ ಸಲ್ಲಿಕೆ ಆಗಿದೆ. ಮಾರ್ಕಿಂಗ್ ಆಗಿರುವಂತಹ ಕಟ್ಟಡಗಳ ಡೆಮಾಲಿಶ್ ಪಕ್ಕಾ. ಇದು ಈ ಮುಂಚೆನೆ ಆಗಿದ್ರೆ ಬಹುತೇಕ ಬೆಂಗಳೂರು ಮಳೆಯಿಂದ ಮುಳುಗೋದನ್ನು ತಪ್ಪಿಸಬಹುದಿತ್ತೆ. ಒತ್ತುವರಿ ತೆರವು ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ಒತ್ತುವರಿ ತೆರವು ಮಾಡಲಾಗುತ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಏನ್ ಹೇಳಿದ್ದಾರೆ ಒಂದ್ಸಲ ನೋಡೋಣ. ಒತ್ತುವರಿ ಇಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಹೇಳ್ತೀವಿ. ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡ್ ಕೆರೆ ಕಾಲುವೆಗಳನ್ನು ಐಡೆಂಟಿಫಿಕೇಶನ್ ಮಾಡಿ ತೆಗೆದುಕೊಳ್ಳಿ ಮಾಡಿ. ಅದಕ್ಕೆ ಐ ಮೀನ್ ಡಿಸ್ಕಷನ್ ವಿತ್ ದ ಡಿಸಿ and we have already had a meeting with the revenue secretary also. So ಏನೆಲ್ಲ ಒತ್ತುವರಿ ಇದೆ ಅವ್ರ ಜೊತೆಗೆ ತಗೊಂಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತೆ ಡಿಸಿ ಅವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅವರು ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಪವರ್ ರಿಲೇಟೆಡ್ ಒತ್ತುವರಿ ಮಾಡುತ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಮತ್ತೆ ಯಾವುದಾದರೂ ರಾಜಕಾರಣಿಗಳು ಅಥವಾ ನಟರ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಮತ್ತೆ ಹಿಂದೆ ಮುಂದೆ ನೋಡ್ತೀರಾ, ಮತ್ತೆ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ. ಅಷ್ಟೇ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇರಲಿ, ಬೆಂಗಳೂರಿನಲ್ಲಿ ಮಳೆ ಆದ ನಂತರ ಇಡೀ ಬೆಂಗಳೂರೇ ಮುಳುಗಿ ಹೋಗ್ತಾ ಇದೆ. ಆಗ ಯೋಚನೆ ಮಾಡ್ತಾ ಇದ್ದೆ, ಈಗಲಾದ್ರೂ ಬಿಬಿಎಂಪಿ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾರಾ ಇಲ್ವಾ ಅಂತ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ, ಕೆರೆಗಳ ಮೇಲೆ ಮನೆಯನ್ನ ಕಟ್ಕೊಂಡು ಈಗ ಇವತ್ತು ಇಡೀ ಬೆಂಗಳೂರೇ ಮುಳುಗ್ತಾ ಇದೆ. ಇನ್ಮೇಲಾದ್ರೂ ಅದನ್ನ ತೆರವು ಮಾಡಿಸುವಂತ ಕಾರ್ಯ ಆಗುತ್ತಾ? ಜೆಸಿಬಿ ಘರ್ಜಿಸುತ್ತಾ? ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮುಂದಿನ ವಾರದಿಂದ ಆಪರೇಷನ್ ಡೆಮಾಲಿಶ್ ಶುರು. ಒತ್ತುವರಿದಾರರ ವಿರುದ್ಧ ಜೆಸಿಬಿ ಗರ್ಜನೆ ಫಿಕ್ಸ್. ಬೆಂಗಳೂರಿನ 1500 ಕಡೆ ರಾಜಕಾಲುವೆ ತೆರವು ಬಾಕಿ ಇದೆ. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು ಮಾಡಲಾಗಿದೆ. ಮಳೆಗಾಲಕ್ಕೂ ಮುಂಚಿತವಾಗಿ ಡೆಮಾಲಿಶ್ಗೆ ಸಿಎಂ ಸೂಚಿಸಿದ್ದಾರಂತೆ. ಸಿಎಂ ಸೂಚನೆ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಸರ್ವೆ ಇಲಾಖೆಯಿಂದ ರಾಜಕಾಲುವೆ ಒತ್ತುವರಿ ವರದಿ ಸಲ್ಲಿಕೆ ಆಗಿದೆ. ಮಾರ್ಕಿಂಗ್ ಆಗಿರುವಂತಹ ಕಟ್ಟಡಗಳ ಡೆಮಾಲಿಶ್ ಪಕ್ಕಾ. ಇದು ಈ ಮುಂಚೆನೆ ಆಗಿದ್ರೆ ಬಹುತೇಕ ಬೆಂಗಳೂರು ಮಳೆಯಿಂದ ಮುಳುಗೋದನ್ನು ತಪ್ಪಿಸಬಹುದಿತ್ತೆ. ಒತ್ತುವರಿ ತೆರವು ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ಒತ್ತುವರಿ ತೆರವು ಮಾಡಲಾಗುತ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಏನ್ ಹೇಳಿದ್ದಾರೆ ಒಂದ್ಸಲ ನೋಡೋಣ. ಒತ್ತುವರಿ ಇಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಹೇಳ್ತೀವಿ. ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡ್ ಕೆರೆ ಕಾಲುವೆಗಳನ್ನು ಐಡೆಂಟಿಫಿಕೇಶನ್ ಮಾಡಿ ತೆಗೆದುಕೊಳ್ಳಿ ಮಾಡಿ. ಅದಕ್ಕೆ ಐ ಮೀನ್ ಡಿಸ್ಕಷನ್ ವಿತ್ ದ ಡಿಸಿ and we have already had a meeting with the revenue secretary also. So ಏನೆಲ್ಲ ಒತ್ತುವರಿ ಇದೆ ಅವ್ರ ಜೊತೆಗೆ ತಗೊಂಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತೆ ಡಿಸಿ ಅವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅವರು ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಪವರ್ ರಿಲೇಟೆಡ್ ಒತ್ತುವರಿ ಮಾಡುತ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಮತ್ತೆ ಯಾವುದಾದರೂ ರಾಜಕಾರಣಿಗಳು ಅಥವಾ ನಟರ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಮತ್ತೆ ಹಿಂದೆ ಮುಂದೆ ನೋಡ್ತೀರಾ, ಮತ್ತೆ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ. ಅಷ್ಟೇ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇರಲಿ, ಬೆಂಗಳೂರಿನಲ್ಲಿ ಮಳೆ ಆದ ನಂತರ ಇಡೀ ಬೆಂಗಳೂರೇ ಮುಳುಗಿ ಹೋಗ್ತಾ ಇದೆ. ಆಗ ಯೋಚನೆ ಮಾಡ್ತಾ ಇದ್ದೆ, ಈಗಲಾದ್ರೂ ಬಿಬಿಎಂಪಿ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾರಾ ಇಲ್ವಾ ಅಂತ.
ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ, ಕೆರೆಗಳ ಮೇಲೆ ಮನೆಯನ್ನ ಕಟ್ಕೊಂಡು ಈಗ ಇವತ್ತು ಇಡೀ ಬೆಂಗಳೂರೇ ಮುಳುಗ್ತಾ ಇದೆ. ಇನ್ಮೇಲಾದ್ರೂ ಅದನ್ನ ತೆರವು ಮಾಡಿಸುವಂತ ಕಾರ್ಯ ಆಗುತ್ತಾ? ಜೆಸಿಬಿ ಘರ್ಜಿಸುತ್ತಾ? ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮುಂದಿನ ವಾರದಿಂದ ಆಪರೇಷನ್ ಡೆಮಾಲಿಶ್ ಶುರು. ಒತ್ತುವರಿದಾರರ ವಿರುದ್ಧ ಜೆಸಿಬಿ ಗರ್ಜನೆ ಫಿಕ್ಸ್. ಬೆಂಗಳೂರಿನ 1500 ಕಡೆ ರಾಜಕಾಲುವೆ ತೆರವು ಬಾಕಿ ಇದೆ. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು ಮಾಡಲಾಗಿದೆ. ಮಳೆಗಾಲಕ್ಕೂ ಮುಂಚಿತವಾಗಿ ಡೆಮಾಲಿಶ್ಗೆ ಸಿಎಂ ಸೂಚಿಸಿದ್ದಾರಂತೆ. ಸಿಎಂ ಸೂಚನೆ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಸರ್ವೆ ಇಲಾಖೆಯಿಂದ ರಾಜಕಾಲುವೆ ಒತ್ತುವರಿ ವರದಿ ಸಲ್ಲಿಕೆ ಆಗಿದೆ. ಮಾರ್ಕಿಂಗ್ ಆಗಿರುವಂತಹ ಕಟ್ಟಡಗಳ ಡೆಮಾಲಿಶ್ ಪಕ್ಕಾ. ಇದು ಈ ಮುಂಚೆನೆ ಆಗಿದ್ರೆ ಬಹುತೇಕ ಬೆಂಗಳೂರು ಮಳೆಯಿಂದ ಮುಳುಗೋದನ್ನು ತಪ್ಪಿಸಬಹುದಿತ್ತೆ. ಒತ್ತುವರಿ ತೆರವು ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ಒತ್ತುವರಿ ತೆರವು ಮಾಡಲಾಗುತ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಏನ್ ಹೇಳಿದ್ದಾರೆ ಒಂದ್ಸಲ ನೋಡೋಣ. ಒತ್ತುವರಿ ಇಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಹೇಳ್ತೀವಿ. ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡ್ ಕೆರೆ ಕಾಲುವೆಗಳನ್ನು ಐಡೆಂಟಿಫಿಕೇಶನ್ ಮಾಡಿ ತೆಗೆದುಕೊಂಡು ಮಾಡಿ. ಅದಕ್ಕೆ ಐ ಮೀನ್ ಡಿಸ್ಕಷನ್ ವಿತ್ ದ ಡಿಸಿ ಅಂಡ್ ವಿ ಆಲ್ರೆಡಿ ಹ್ಯಾಡ್ ಎ ಮೀಟಿಂಗ್ ವಿತ್ ದ ರೆವೆನ್ಯೂ ಸೆಕ್ರೆಟರಿ ಆಲ್ಸೋ. ಏನೆಲ್ಲ ಒತ್ತುವರಿ ಇದೆ ಅವ್ರ ಜೊತೆಗೆ ತಗೊಂಡ್ಬಿಟ್ಟು ಇಲ್ಲಿ ತೆಗೆದು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತೆ ಡಿಸಿ ಅವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅವರು ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಪವರ್ ರಿಲೇಟೆಡ್ ಒತ್ತುವರಿ ಒತ್ತುವರಿ ಮಾಡುತ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಮತ್ತೆ ಯಾವುದಾದರೂ ರಾಜಕಾರಣಿಗಳು ಅಥವಾ ನಟರ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಮತ್ತೆ ಹಿಂದೆ ಮುಂದೆ ನೋಡ್ತೀರಾ, ಮತ್ತೆ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ. ಅಷ್ಟೇ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇರಲಿ, ಬೆಂಗಳೂರಿನಲ್ಲಿ ಮಳೆ ಆದ ನಂತರ ಇಡೀ ಬೆಂಗಳೂರೇ ಮುಳುಗಿ ಹೋಗ್ತಾ ಇದೆ. ಆಗ ಯೋಚನೆ ಮಾಡ್ತಾ ಇದ್ದೆ, ಈಗಲಾದ್ರೂ ಬಿಬಿಎಂಪಿ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾರಾ ಇಲ್ವಾ ಅಂತ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ, ಕೆರೆಗಳ ಮೇಲೆ ಮನೆಯನ್ನ ಕಟ್ಕೊಂಡು ಈಗ ಇವತ್ತು ಇಡೀ ಬೆಂಗಳೂರೇ ಮುಳುಗ್ತಾ ಇದೆ. ಇನ್ಮೇಲಾದ್ರೂ ಅದನ್ನ ತೆರವು ಮಾಡಿಸುವಂತ ಕಾರ್ಯ ಆಗುತ್ತಾ? ಜೆಸಿಬಿ ಘರ್ಜಿಸುತ್ತಾ? ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮುಂದಿನ ವಾರದಿಂದ ಆಪರೇಷನ್ ಡೆಮಾಲಿಶ್ ಶುರು. ಒತ್ತುವರಿದಾರರ ವಿರುದ್ಧ ಜೆಸಿಬಿ ಗರ್ಜನೆ ಫಿಕ್ಸ್. ಬೆಂಗಳೂರಿನ 1500 ಕಡೆ ರಾಜಕಾಲುವೆ ತೆರವು ಬಾಕಿ ಇದೆ. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು ಮಾಡಲಾಗಿದೆ. ಮಳೆಗಾಲಕ್ಕೂ ಮುಂಚಿತವಾಗಿ ಡೆಮಾಲಿಶ್ಗೆ ಸಿಎಂ ಸೂಚಿಸಿದ್ದಾರಂತೆ. ಸಿಎಂ ಸೂಚನೆ ಬೆನ್ನಲ್ಲೇ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಸರ್ವೆ ಇಲಾಖೆಯಿಂದ ರಾಜಕಾಲುವೆ ಒತ್ತುವರಿ ವರದಿ ಸಲ್ಲಿಕೆ ಆಗಿದೆ. ಮಾರ್ಕಿಂಗ್ ಆಗಿರುವಂತಹ ಕಟ್ಟಡಗಳ ಡೆಮಾಲಿಶ್ ಪಕ್ಕಾ. ಇದು ಈ ಮುಂಚೆನೆ ಆಗಿದ್ರೆ ಬಹುತೇಕ ಬೆಂಗಳೂರು ಮಳೆಯಿಂದ ಮುಳುಗೋದನ್ನು ತಪ್ಪಿಸಬಹುದಿತ್ತೆ. ಒತ್ತುವರಿ ತೆರವು ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ಒತ್ತುವರಿ ತೆರವು ಮಾಡಲಾಗುತ್ತದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲೆಲ್ಲ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಏನ್ ಹೇಳಿದ್ದಾರೆ ಒಂದ್ಸಲ ನೋಡೋಣ. ಒತ್ತುವರಿ ಇಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಹೇಳ್ತೀವಿ. ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡ್ ಕೆರೆ ಕಾಲುವೆಗಳನ್ನು ಐಡೆಂಟಿಫಿಕೇಶನ್ ಮಾಡಿ ತೆಗೆದುಕೊಂಡು ಮಾಡಿ. ಅದಕ್ಕೆ ಐ ಮೀನ್ ಡಿಸ್ಕಷನ್ ವಿತ್ ದ ಡಿಸಿ ಅಂಡ್ ವಿ ಆಲ್ರೆಡಿ ಹ್ಯಾಡ್ ಎ ಮೀಟಿಂಗ್ ವಿತ್ ದ ರೆವೆನ್ಯೂ ಸೆಕ್ರೆಟರಿ ಆಲ್ಸೋ. ಏನೆಲ್ಲ ಒತ್ತುವರಿ ಇದೆ ಅವ್ರ ಜೊತೆಗೆ ತಗೊಂಡ್ಬಿಟ್ಟು ಇಲ್ಲಿ ತೆಗೆದು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತೆ ಡಿಸಿ ಅವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅವರು ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಪವರ್ ರಿಲೇಟೆಡ್ ಒತ್ತುವರಿ ಮಾಡುತ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಮತ್ತೆ ಯಾವುದಾದರೂ ರಾಜಕಾರಣಿಗಳು ಅಥವಾ ನಟರ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಮತ್ತೆ ಹಿಂದೆ ಮುಂದೆ ನೋಡ್ತೀರಾ, ಮತ್ತೆ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ. ಅಷ್ಟೇ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇರಲಿ.